ಡೈಲಿ ಮಾಧ್ಯಮ ಫಾಲೋ ಮಾಡಿ ಮತ್ತೆ ಮತ್ತೆ ವಿಸಿಟ್ ಮಾಡ್ತೀರಿ. ನಿಮ್ಮ ಜರ್ನಿ ಸರಿಸುಮಾರು ನನ್ನ ಅಂದಾಜು 40 ವರ್ಷ ಸನಿಹದಲ್ಲಿದೆ ಸಿನಿಮಾ ರಂಗದ ನಿಮ್ಮ ಜರ್ನಿ. ಇವತ್ತು ಉಪೇಂದ್ರ ಅವ್ರನ್ನ ಎತ್ಕೊಂಡು ನಿಮ್ಮನ್ನು ನೀವು ನೋಡಿಕೊಂಡಾಗ ಉಪೇಂದ್ರ ಅಂದರೆ ಯಾರು ಅಂತ ನಿಮಗೆ ಅನಿಸುತ್ತೆ? ಫಸ್ಟು ತುಂಬಾ ದೊಡ್ಡ ವಿಷಯ ಕೇಳ್ತಾ ಇದ್ದೀರಾ ಫಸ್ಟ್ ಕ್ವಶನ್. ನಾನು ಯಾರು ಅನ್ನೋದು ನನಗೆ ಗೊತ್ತಿಲ್ಲ. ಅದು ಆ್ಯಕ್ಚುಲಿ ನಿಮಗೆ ಚೆನ್ನಾಗಿ ಗೊತ್ತು, ನೀವೇ ಎಲ್ಲ ಹೇಳ್ಬಿಟ್ರಿ. ನಾನೊಬ್ಬ ಡೈರೆಕ್ಟ್ರು, ಆರ್ಟಿಸ್ಟು, ಏನೋ ಬೇಕಾದ್ರೆ ಹೇಳ್ಬೋದು. ಆ್ಯಕ್ಚುಲಿ ಓಕೆ, ಗೊತ್ತಿಲ್ಲ. ನಿಮ್ಮ ಬಾಲ್ಯ ನೋಡಿದಾಗ ನೀವು ಭಾಳಷ್ಟು ಕಡೆ ಹೇಳಿದಿರಿ, ಒಂದು 10/10 ಮನೆಯಿಂದ ಬಂದು ಇವತ್ತು ಈ ಹಂತಕ್ಕೆ ಬಂದು ನಿಂತಿದ್ದೀರಿ. ಎಸ್, ಉಪೇಂದ್ರ ಅಂದರೆ ನಿಮಗೆ ನಿಮ್ಮದೇ ಆದಂಥ ಒಂದು ಐಡೆಂಟಿಟಿ ಇವತ್ತಿದೆ, ಒಂದು ನಿಮ್ಮದೇ ಆದಂಥ ಒಂದು ಬ್ರ್ಯಾಂಡ್. ಬಟ್ ನಿಮ್ಮೊಳಗಡೆ ಈ ವ್ಯವಸ್ಥೆಯ ವಿರುದ್ಧ ಅಂದರೆ ಇಲ್ಲೇನೋ ಸರಿ ಇಲ್ಲ ಅನ್ನುವಂತಹ ಆಲೋಚನೆ ಇದೆಯಲ್ಲ, ಯಾವಾಗಲೂ ಹೇಳ್ತಿರಲ್ಲ, ಯಾವ ಮೂಮೆಂಟಲ್ಲಿ ಇದು ಬಂದಿದ್ದು? ಅದು ಹೇಗೇನು ತುಂಬ ಡೆಪ್ತಲ್ಲಿ ಕೇಳ್ತಾ ಇದ್ದೀರಾ. ನಾನು ಒಬ್ಬ ಪ್ರಜೆಯಾಗಿ ನಾನು ನಿಮ್ಮ ಥರನೇ ಅನ್ಕೊಳ್ಳಿ, ತುಂಬ ವಿಷಯಗಳಲ್ಲಿ ಅನಿಸಿದೆ ನನಗೆ. ಎಲ್ಲ ವಿಚಾರಗಳಲ್ಲೂ ಏನೇನೋ ಬದಲಾವಣೆಗಳಾಗ್ತಾ ಇದೆ. ಏನು ಹೇಳಿ, ಎಲ್ಲ ಕ್ಷೇತ್ರಗಳಲ್ಲೂ. ಹೌದು, ಯಾಕೆ ಪಾಲಿಟಿಕ್ಸ್ ಮಾತ್ರ ಇದೇ ಥರ ಇದೆ? ಏನು ಹೇಳಿ, ಅದೊಂದು ಸೆಟ್ ಅಪ್ ಇದೆಯಲ್ಲ, ಪಕ್ಷಗಳು, ಕರೆಕ್ಟ್, ಪಾರ್ಟಿ, ಹೈಕಮಾಂಡು, ಅದೊಂದು ಫಾರ್ಮ್ಯಾಟ್, ಫಾರ್ಮೇಟು. ಆಮೇಲೆ ಅದು ಹೆಂಗಾಗ್ಬಿಟ್ಟಿದೆ ಅಂದರೆ ಇವಾಗ ಪ್ರಚಾರ, ಏನು ಹೇಳಿ, ಅಲ್ಲಿ ಸಿಕ್ಕಾಪಟ್ಟೆ ಹಣ ಹೂಡಿಕೆ, ಸಿಕ್ಕಾಪಟ್ಟೆ ದುಡ್ಡು ಖರ್ಚಾಗತ್ತೆ. ಸೊ ಅವಾಗ ಏನಾಗುತ್ತೆ, ಆ ದುಡ್ಡು ಖರ್ಚು ಮಾಡಿದವನು ಮಾತ್ರ ಇಲ್ಲಿ ಬರ್ಬೋದು ಅನ್ನೋ ಪರಿಸ್ಥಿತಿ ಇದೆ. ಯೋಚನೆ ಮಾಡಿದಾಗ ಯಾರೋ ಒಬ್ಬ ಏನೋ ಒಂದು ವಿಚಾರ ಇಟ್ಕೊಂಡು ಇಲ್ಲಿ ಬರೋಕ್ಕೆ ಸಾಧ್ಯ ಇಲ್ವಾ? ಪ್ರಜಾಪ್ರಭುತ್ವ, ಯಾರು ಬೇಕಾದ್ರೆ ಎಲೆಕ್ಷನ್ ನಿಂತ್ಕೊಬೋದು, ಬಟ್ ಯಾರಿಗೂ ಪಾಪ ನಿಂತ್ಕೊಬೇಕು ಅಂದ್ರೇ ಕಷ್ಟವಾಗಿರೋಂಥ ಪರಿಸ್ಥಿತಿ ಇದೆ. ಹೆಂಗಪ್ಪ ನಾವು ಈ ಒಂದು ದೊಡ್ಡ ಒಂದು ಇದರಲ್ಲಿ, ನನಗೆ ಆ ಪ್ರಜಾಪ್ರಭುತ್ವ ಅನ್ನೋದಕ್ಕೆ ಅರ್ಥ ಸಿಗಲಿಲ್ಲ ನನಗೆ. ಅವಾಗ ನನಗನ್ಸಿದ್ದು ಒಂದು ದಿನದ ಪ್ರಜಾಪ್ರಭುತ್ವ ಅಂತ. ಯೋಚನೆ ಮಾಡಿದಾಗ ಒಂದು ಕಾಲದಲ್ಲಿ ರಾಜ ಮಹಾರಾಜರಿದ್ರು, ಅಟ್ಲೀಸ್ಟ್ ಅವ್ರದ್ದೇ ದೇಶ ಆಗಿತ್ತು, ನಮ್ಮ ದೇಶ ಅಂತಾರ ಒಂದು ಅವ್ರಿಗೊಂದು ಇದಿತ್ತು. ಇವಾಗ ಹಂಗಲ್ಲ, ಎಲ್ಲರೂ ಮಹಾರಾಜರೇ ಇವಾಗ. ಸೊ ಯಾರಿಗ ಕೆಪಾಸಿಟಿ ಇದೆಯೋ, ಯಾರ ಹತ್ರ ಹಣಬಲ ಇದೆಯೋ, ಜನಬಲ ಇದೆಯೋ, ಅಥವಾ ಫೇಮ್ ಅದೊಂದು ಇದೆಯಲ್ಲ, ಫೇಮಸ್ ವ್ಯಕ್ತಿಗಳು ಬಂದರೆ ಕರೆಕ್ಟ್, ಆ ಥರ ಅಂಥವರೇ ಆಗೋಗ್ಬಿಟ್ಟಿದೆಯಲ್ಲ. ಎಲ್ಲಿ ರಾಜಪ್ರಭುತ್ವನೇ ಇದೆಯಲ್ಲ ಇಲ್ಲಿ, ಅದಕ್ಕೆ ರಾಜಕೀಯ ಇದೆ ಇಲ್ಲಿ. ಸೊ ಪ್ರಜಾಪ್ರಭುತ್ವದಲ್ಲಿ ಪ್ರಜಾಕೀಯ ಇರಬೇಕಲ್ವಾ ಅಂತ ಅನ್ನಿಸ್ತು. ಸೊ ಅದು ಹೆಂಗೆ ಸಾಧ್ಯ ಅಂತನೂ ಅನ್ನಿಸ್ತು. ಇದೆಲ್ಲವೂ ನನ್ನೊಳಗೆ ಬಂದಿದೆ. ಹೇಳಿ, ಪ್ರಚಾರ ಇಲ್ಲದೆ ಇದ್ರೆ ಹೆಂಗೆ, ಕಾಣಿಸೋದೇ ಇಲ್ಲ ನೀವು. ಸೊ ಲೆಟ್ ಮೀ ಟ್ರೈ ಅಂತ. ಯಾಕಂದ್ರೆ ಈ ದಾರಿನೇ ಯಾರು ಕ್ರಿಯೇಟ್ ಮಾಡಿಲ್ಲ. ಏನು ಹೇಳಿ, ಆಗಲ್ಲ ಅನ್ಕೊಂಡು ಆ ದಾರಿ, ಇವನ್ ಯಾರೋ ಒಬ್ರು ಕೇಳ್ತಾರೆ, ರಿಯಾಲಿಟಿ ಬೇರೆ ಸತ್ಯ ಬೇರೆ, ರಿಯಾಲಿಟಿ ನಾವು ಒಪ್ಕೊಳ್ಳೇಬೇಕು ಅಂತ. ಸೊ ಹಂಗೆ ನೋಡೋಕೆ ರಿಯಾಲಿಟಿಲಿ ಏನು ತಪ್ಪಾದರೂ ಒಪ್ಕೊತ ಹೋಗೋದು ನನಗೆ ಸರಿ ಅನ್ಸಲಿಲ್ಲ. ಅದರಲ್ಲಿ ಹುಡುಕಾಟಾಗಿ ಸತ್ಯದ ಮತ್ತೊಂದು ದಾರಿ ಹಿಡಿಲೇಬೇಕು. ಆ್ಯಕ್ಚುಲಿ ಇಟ್ ಮೇ ಬಿ ನಾಟ್ ರಿಯಲ್. ಓಕೆ, ವಾಸ್ತವಿಕತೆ ಬೇರೆ ಸತ್ಯ ಬೇರೆ ಅಂದಾಗ ವಾಸ್ತವಿಕತೆ ಹಿಡ್ಕೊತೀರಾ, ಸತ್ಯ ಹಿಡ್ಕೊತೀರಾ. 90% ವಾಸ್ತವಿಕತೆ ಹಿಡ್ಕೊಬೋದು, ಬಟ್ ಯಾರೋ ಒಂದು 10% ಸತ್ಯ ಹಿಡ್ಕೊಬೋದು. ಮತ್ತು ಆ ಸತ್ಯನೇ ವಾಸ್ತವಿಕತೆ ಆಗಬೇಕು ಆ್ಯಕ್ಚುಲಿ. ಸೊ ಆ ಥರ ಒಂದು ದಾರಿ ಅಷ್ಟೇ ಇದು. ಓಕೆ, ನಾನು ಪೊಲಿಟಿಕಲ್ ಅನಲಿಸ್ಟ್ ಅಲ್ಲ, ನಾನು ಪೊಲಿಟಿಕಲ್ ಜರ್ನಲಿಸ್ಟ್ ಕೂಡ ಅಲ್ಲ, ನಾನು ಸಿನಿಮಾ ಜರ್ನಲಿಸ್ಟ್. ಬಟ್ ನನಗೆ ಅನಿಸಿದ ವಿಚಾರ, ಈಗ ಉಪೇಂದ್ರ ಅಂತಂದರೆ ನಾವು ಇವತ್ತು ನೋಡಿದ್ದಲ್ಲ, ನಾನು ಮಾಧ್ಯಮಕ್ಕೆ ಬಂದ ಮೇಲೆ ನೋಡಿದ್ದಲ್ಲ, ಚಿಕ್ಕ ವಯಸ್ಸಿಂದನೂ ನಾವು, ಅಂದರೆ ನಮ್ಮ ಜರ್ನಿಯಲ್ಲಿ ನಿಮ್ಮದು ಒಂದಷ್ಟು ಪಾತ್ರ ಇದೆ. ಯಾಕಂದರೆ ನಾವು ಸಿನಿಮಾ ನಮ್ಮ ಜೀವನದ ಪ್ರತಿಬಿಂಬ ಅನ್ನೋ ರೀತಿಯಲ್ಲಿ ನೋಡ್ಕೊಂಡು ಬಂದೀವಿ. ಅದರಿಂದನೇ ನಮ್ಮ ಜೀವನದಲ್ಲಿ ನಾವು ಎಷ್ಟೋ ಬದಲಾವಣೆಗಳನ್ನು ಮಾಡ್ಕೊಂಡು ಬಂದಿದ್ದೀವಿ. ನೀವೀಗ ಅಂದ್ಕೊಂಡಿರೋದು ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಅನ್ನುವಂಥ ಕಾನ್ಸೆಪ್ಟು. ನಮ್ಮದು ಪ್ರಜಾಪ್ರಭುತ್ವ ವ್ಯವಸ್ಥೆ. ಸೊ ಅದೇ ಇರೋದು, ಏನೇ ಮಾಡಿದರೂ ಸಾಂವಿಧಾನಿಕವಾಗಿ ಆ ಚೌಕಟ್ಟಿನಲ್ಲಿಯೇ ಮಾಡಬೇಕಾಗತ್ತೆ. ಯಾಕೆ ಇದನ್ನು ನೀವು ರಾಜಕೀಯದಲ್ಲಿ ಇದ್ಕೊಂಡೇ ಮಾಡೋದಕ್ಕೆ ಸಾಧ್ಯ ಇರಲಿಲ್ವಾ? ಅಲ್ಲಿ ಹೋಗೋದೇ ಬದಲಾವಣೆ ಅಲ್ಲಲ್ಲ. ಓಕೆ, ಈಗ ಅದಕ್ಕೆ ಹೇಳಿದ್, ಫಸ್ಟ್ ಆಫ್ ಆಲ್ ಅದರ್ಥ ಮಾಡ್ಕೊಂಡು ಏನು ಬದಲಾವಣೆ ಬೇಕಾಗಿದೆ ನಮಗೆ ಅಂತ, ಅದೇ ತುಂಬ ಜನಕ್ಕೆ ಗೊತ್ತಿಲ್ಲ. ನಾನು ಅದಕ್ಕೆ ಮತ್ತೆ ನಿಮ್ಮನ್ನೇ ಕ್ವಶನ್ ಕೇಳ್ತೀನಿ, ಏನು ಬದಲಾವಣೆ ಬೇಕು ನಿಮಗೆ ಅಂದಾಗ ಏನು ಹೇಳ್ತೀರಾ ನೀವು? ಒಬ್ಬ ಪ್ರಜೆಯಾಗಿ ಏನು ಬದಲಾವಣೆ ಬಯಸಿರ ಅಧಿಕಾರ ಆನ್ಸರ್ ಇದೆಯಾ ನಿಮ್ಮ ಹತ್ರ? ಹೌದು, ಬೇಸಿಕ್ ಆಗಿ ಅನ್ಸೋದು ಒಂದೆರಡು. ನಮಗೆ ಸ್ವಾತಂತ್ರ್ಯ ಬಂದು 80 ವರ್ಷ ಆಗ್ತಾ ಬಂದಿದೆ ಆಲ್ಮೋಸ್ಟ್. ಇವತ್ತಿಗೂ ಒಂದು ಬೇಸಿಕ್ ನೀಡ್ಸ್, ಒಂದು ನೀರಿನ ವ್ಯವಸ್ಥೆ ಇರ್ಬೋದು, ಚರಂಡಿ ವ್ಯವಸ್ಥೆ ಇರ್ಬೋದು, ರಸ್ತೆ ಇರ್ಬೋದು, ಇದ್ರ ಬಗ್ಗೆಯೇ ಮಾತಾಡ್ತಾ ಇದ್ದೀವಿ. ಅಂದರೆ ಇದು ಬೇಸಿಕ್ಕು. ಅದನ್ನು ಮೀರಿನೂ ಬೇರೆ ಇದೆ, ಭಾಳಷ್ಟು ವಿಚಾರಗಳಿದೆ. ಏನು ರೋಟಿ ಕಪಡ ಅವ್ರ ಮಕಾನ್, ಒಂದು ಬೇಸಿಕ್ ಜನಕ್ಕೆ ಬೇಕಾಗಿರೋ. ಓಕೆ, ಅವಾಗ ನೀವು ಇದಕ್ಕೆ ತಾನೇ ಓಟ್ ಹಾಕ್ಬೇಕು. ನೀವು ಕೇಳ್ತಿರೋದು ಇದು ಚೆನ್ನಾಗಿ, ನಾನು ಅದು ಮೊದಲು, ಇನ್ನು ಅದಾದ ನಂತರ ಬಿಡಿ, ಅಟ್ಲೀಸ್ಟ್ ಬೇಸಿಕ್, ಅಟ್ಲೀಸ್ಟ್ ಅದಕ್ಕೋಸ್ಕರ ನಿಮ್ ಓಟ್ ಇಟ್ಕೊಳ್ಬೇಕು ನೀವು, ಅಲ್ವಾ? ಅದಕ್ಕೆ ಇಡ್ತಿದೀವ ನಾವು, ಅದನ್ನ ಕೇಳ್ತಾ ಇದೀವ ನಾವು, ಅದನ್ನ ಕೇಳ್ಕೊಳ್ಳೋಣ ಫಸ್ಟ್ ಆಫ್ ಆಲ್. ಈ ವಿಚಾರಕ್ಕೆ ನೀವು ಓಟ್ ಹಾಕ್ತಾ ಇದ್ದೀರಾ?
ನಮ್ಮ ಥಾಟಲ್ಲಿ ನಮಗೆ ಅದು ಅನಿಸಿ ಓಕೆ ಇರೋದ್ರಲ್ಲಿ ಸೂಕ್ತ ವ್ಯಕ್ತಿ ಯಾರಿಗೋ ಒಂದು ಓಟ್ ಹಾಕ್ತಿದ್ದೀವಿ. ಅಲ್ಲಲ್ಲ ಅವತ್ತು ಬದಲಾವಣೆ ಆಗ್ತಿಲ್ಲ ಅಂತ ಹೇಳ್ತಾ ಇದ್ದೀರಾ. ಖಂಡಿತ. ಯಾಕೆ? ಯಾಕೆಂದ್ರೆ ನನ್ನೊಳಗೆ ಕರೆಕ್ಟಾಗಿ ಅನ್ಸ್ಬೇಕು. ನಾನು ರೋಡಲ್ಲಿ ಹೋಗ್ಬೇಕಾರೆ ಇದೆಲ್ಲ ಚೆನ್ನಾಗಾಗಬೇಕು ಅನ್ಸ್ಬೇಕು. ಓಕೆ, ನೀವು ಹೇಳ್ದಂಗೆ ರಸ್ತೆ ನಿಮ್ಮ ಪ್ರಕಾರನೇ ಸಿಂಪಲ್ ಆಗಿ ಹೇಳ್ಬೇಕು. ಬೇಸಿಕ್ ಅದೇ ಒಂದು ಒಳ್ಳೆ ಅದು ಎಜುಕೇಶನ್. ಫುಲ್ಫಿಲ್ ಆದ್ಮೇಲೆ ನೆಕ್ಸ್ಟ್ ಹೋಗ್ಬೋದು. ಅದು ಬಿಡಿ, ಇದು ಫುಲ್ಫಿಲ್ ಆಗೋದಕ್ಕೆ ನಾನು ಅದಕ್ಕೋಸ್ಕರನೇ ಹೇಳ್ಬೇಕಲ್ವಾ. ನಂತರ ಹೋದ್ರೆ ಎಜುಕೇಶನ್, ಹೆಲ್ತ್, ಹಿಂಗೆ ಒಂದೊಂದೇ ಆಡ್ ಆಗ್ತಾವೆ. ಈಗ ಎಲೆಕ್ಷನ್ಗೆ ಬನ್ನಿ, ಎಲೆಕ್ಷನ್ ಟೈಮಲ್ಲಿ ನೀವು ಇದು ಕೇಳ್ತೀರಾ, ಮಾಡ್ತೀನಿ ಅನ್ಕೊಳ್ಳಿ, ನಂಬಿಡ್ತೀರಾ ನೀವು? ಇಲ್ಲ ಅಂದ್ರೆ ನೆಕ್ಸ್ಟ್ ಆಪ್ಷನ್ ಏನು ಅನ್ನೋ ಪ್ರಶ್ನೆ ಬರುತ್ತೆ. ಆಪ್ಷನ್ನೇ ನಾನು ಹೇಳ್ತಾ ಇರೋದು ಇವಾಗ. ಅದೇ ನಾವು ಅರ್ಥ ಮಾಡ್ಕೊಬೇಕಾಗಿರೋದೇ ಅಲ್ಲಿ. ಯಾಕಾಗ್ತಿಲ್ಲ ಅಂತ ನೀವು ಯೋಚನೆ ಮಾಡ್ಬೇಕಲ್ವಾ. ಕರೆಕ್ಟ್. ಯಾಕಾಗ್ತಾ ಇಲ್ಲ? ಇಲ್ಲೇ ನಾನು ಹೇಳ್ತಿರೋದು ಏನಾಗಿದೆ ಅಂದ್ರೆ ನಮ್ಮ ಸಿಸ್ಟಮ್ನೇ ನಾವು ಎಲೆಕ್ಷನ್ನ ಹಣಕ್ಕೆ ಮಾರ್ಕೊಂಡ್ಬಿಟ್ಟಿದೀವಿ ನಾವು ಅಲ್ವಾ. ಏನ್ ಹೇಳಿ, ಪಾಲಿಟಿಕ್ಸ್ನ ಬಿಸ್ನೆಸ್ ಮಾಡಿದೀವಿ. ಕರೆಕ್ಟ್ ಅಲ್ವಾ? ನಾವು ಮಾಡಿದೀವೋ ಅವ್ರು ಮಾಡಿದೀವೋ ಗೊತ್ತಿಲ್ಲ. ನಮ್ಮಿಂದ ತಾನೇ ಅವ್ರು ಮಾಡಿರೋದು. ನೀವು ಎಲೆಕ್ಷನ್ ಟೈಮಲ್ಲಿ ನೋಡಪ್ಪ ನಮ್ಮ ಊರಿಗೆ ಹಿಂಗಿದೆ, ಇದೆಲ್ಲ ಮಾಡ್ಕೊಡ್ತೀಯ, ನನಗೆ ₹1 ಕೊಡ್ಬೇಡ, ನೀನು ಪ್ರಚಾರ ಮಾಡ್ಬೇಡ, ನೀನು ಖರ್ಚು ಮಾಡ್ಬಿಟ್ಟು ನೀನು ನಾಳೆ ಮತ್ತೆ ನಮ್ದು ಟ್ಯಾಕ್ಸ್ ಮನಿನೇ ಇರುತ್ತಲ್ಲಿ, ನೀನು ಇಷ್ಟೆಲ್ಲ ಅದ್ದೂರಿ ಖರ್ಚು ಮಾಡೋದಕ್ಕೆ ನಾನು ಓಟ್ ಹಾಕಲ್ಲ. ಫಸ್ಟ್ ಆಫ್ ಆಲ್ ಅದು ಗೊತ್ತಿರ್ಬೇಕಲ್ಲ ನಿಮ್ಗೆ. ನಾನು ಅದ್ದೂರಿ ಪ್ರಚಾರಕ್ಕೆ ಖಂಡಿತವಾಗಿ ಓಟ್ ಹಾಕಲ್ಲ. ಓಕೆ, ದೊಡ್ಡದಾರ ವ್ಯಕ್ತಿ, ಯಾವುದೋ ಫೀಲ್ಡ್ ಇಂದ ಬಂದಿರೋ ಫೇಮಸ್ ವ್ಯಕ್ತಿ ಅಂತ ಓಟ್ ಹಾಕ್ತೀರಾ? ಹಾಕಲ್ಲ. ಖಂಡಿತ ಹಾಕಲ್ಲ. ಓಕೆ, ಇನ್ಯಾರು ಓಟ್ ಹಾಕ್ತೀರಾ? ಒಳ್ಳೆಯವನು ಅಂತ ಹೇಳಿ ಓಟ್ ಒಳ್ಳೆಯವರಂತ ಫಸ್ಟ್ ಆಯ್ಕೆ. ಕರೆಕ್ಟ್. ಒಳ್ಳೆಯವನು ಅಂತ ಹೆಂಗ್ ಕಂಡುಹಿಡಿತೀರಾ ನೀವು? ಅವ್ರ ಬಗ್ಗೆ ಒಂದಷ್ಟು ಪೂರ್ವಾಪರಗಳು ಒಂದಷ್ಟು ಗೊತ್ತಿರುತ್ತೆ, ನಾವು ಗಮನಿಸಿರ್ತೀವಿ, ಎಲ್ಲೋ ಒಂದಷ್ಟು ವಿಚಾರಗಳು ಕೇಳಿರ್ತೀವಿ, ಅಥವಾ ಅವ್ರನ್ನ ಬೇರೆ 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 ಕಡೆ ಅವ್ರು ಮಾಡಿರುವಂಥ ಕೆಲಸಗಳು ಅಥವಾ ಯಾವುದೋ ವಿಚಾರಗಳಿಂದ ಒಂದಷ್ಟು ಅವ್ರ ಬಗ್ಗೆ ಗೊತ್ತಿರುತ್ತೆ ನಮಗೆ. ಗೊತ್ತಿಲ್ತೀನಿ ಅವ್ನು ಬಂದು ಇದೆಲ್ಲ ಮಾಡ್ಕೊಡ್ತೀನಿ ನಾನು ಅಂತ ಹೇಳ್ತಾನೆ ಅನ್ಕೊಳ್ಳಿ, ಅವ್ರಿಗೆ ಓಟ್ ಹಾಕಲ್ಲ. ಹಾಗೇನಿಲ್ಲ, ನಂಬಿಕೆ ಬರುವಂತ ರೀತಿಯಲ್ಲಿದ್ರೆ ನಂಬಿಕೆ ಬರೋಕಾರೆ ಏನ್ ಮಾಡ್ಬೇಕು ಅವನು? ನಂಬಿಕೆ ಬರಲ್ಲ. ಇಲ್ಲ ಅಂದ್ರೆ ನೀನ್ ಬಂದು ಮಾಡಪ್ಪ ಇಲ್ಲೆಲ್ಲ ಸ್ವಲ್ಪ ಒಂದಷ್ಟು ಸಮಾಜ ಸೇವೆ ಮಾಡು, ನಿನ್ ಬಗ್ಗೆ ನಂಬಿಕೆ ಬರುತ್ತೆ, ಆಮೇಲೆ ಓಟ್ ಹಾಕ್ತೀನಿ ಅಂದಾಗ ಸಮಾಜ ಸೇವೆ ತಪ್ಪು ಅಂತ ನಾನು ಹೇಳ್ತಿಲ್ಲ. ಸಮಾಜ ಸೇವೆನ ಇಟ್ಕೊಂಡು ಎಲೆಕ್ಷನ್ ನಿಲ್ಲೋದು ಕರೆಕ್ಟಾ? ಅವಾಗ ನಾನು ದುಡ್ಡಿದೆ ನನ್ನ ಹತ್ರ, ಬಂದು ನಿಮ್ಮ ಊರಿಗೆಲ್ಲ ಒಂದಷ್ಟು ಒಳ್ಳೆ ಕೆಲಸ ಮಾಡ್ಕೊಡ್ತೀನಿ, ನೀವು ನಮ್ಗೆ ಓಟ್ ಹಾಕ್ತೀರಾ. ಇಫ್ ಇಟ್ ಈಸ್ ರೈಟ್, ಕ್ಯಾರಿ ಆನ್. ಮತ್ತ್ಯಾಕೆ ಬದಲಾವಣೆ ಬಯಸ್ತೀರಾ? ಅದಾಗಿನೂ ಕೂಡ ನಿಮ್ಮ ರೋಡ್ ಸರಿ ಹೋಗಿಲ್ಲ ಅನ್ನೋ ಅರ್ಥ ಏನು? ನೀವು ಆ ಥರ ಎಲ್ಲ ನೋಡಿನೇ ಓಟ್ ಹಾಕಿದ್ದೀರಾ, ಆದರೂ ಆಗ್ತಿಲ್ಲ ಅಂದರೆ ಏನರ್ಥ? ಯಾಕೆ? ಅವ್ನು ಒಳ್ಳೆ ಕೆಲಸ ಮಾಡಿದ್ರೆ ಓಟ್ ಹಾಕಿದ್ದೀರಾ. ಮತ್ತ್ಯಾಕೆ ನಿಮಗೆ ಮೂಲಭೂತ ಸೌಕರ್ಯಗಳು ಸರಿ ಹೋಗ್ತಿಲ್ಲ ಅಂತ ಯಾಕೆ? ಏನಕ್ಕೆ? ಎಲ್ಲಿ ಸಮಸ್ಯೆ ಇದೆ? ಯಾರ ಕೆಲಸ ಮಾಡಬೇಕು, ಇನ್ನೇನು ನಾನು ಓಟ್ ಹಾಕಲಿ ಅಂದರೆ ನಾನು ಇನ್ನೊಂದು ಆಲ್ಟರ್ನೇಟಿವ್ ಹೇಳ್ತಿದ್ದೀನಿ ನೋಡಿ. ಇಲ್ಲಿ ಹಣ ಹೂಡಿಕೆ ಇರಲ್ಲ, ಪ್ರಚಾರ ಇರಲ್ಲ, ಓಟ್ ಹಾಕ್ತೀರಾ ನೀವು? ಕೇಳ್ತೀನಿ ನಾನು ಏನು ಹೇಳ್ಬೋದು ನಿಮಗೆ? ನೋಡಪ್ಪ, ನಿನ್ನ ಹಣ ಎಷ್ಟು ಬರುತ್ತೆ ನಿನ್ನ ಕ್ಷೇತ್ರಕ್ಕೆ ಅನುದಾನ, ಅದನ್ನು ನಾನು ಕ್ಲಿಯರಾಗಿ ನಿಮಗೆ ತೋರಿಸ್ತೀನಿ. ನಾನು ಇದರಲ್ಲಿ ನಿಮ್ಮನ್ನೇ ಕೇಳ್ತೀನಿ. ನಾನು ನೋಡಪ್ಪ, ಇಷ್ಟಿದೆ ನನ್ನ ಹತ್ರ, ಫಸ್ಟ್ ಇಯರ್ ಇಷ್ಟಿದೆ ನನ್ನ ಹತ್ರ, ಈ ಸಿಂಪಲ್ ಒಂದು 5 ಕೋಟಿ ಇದೆ, 5 ಕೋಟಿಲಿ ಏನು ಮಾಡ್ಬೋದು ನಿನ್ನ ವಾರ್ಡಿಗೆ? ನಾನು ಅಟ್ಲೀಸ್ಟ್ ಇದು ಈ ಕರೆಕ್ಟಾ ಇಲ್ವಾ ಅಂತ ನಾನು ಕೇಳ್ತಿರೋದು. ಈ ಥರ ನಾನು ಕೊಡ್ತೀನಿ ಸ್ವಾಮಿ ನಿಮಗೆ, ಪಾರದರ್ಶಕ ನಿಮಗೆಲ್ಲ ವರದಿ ಕೊಡ್ತೀನಿ, ನೀವೇನು ಹೇಳ್ತೀರೋ, ಅತಿ ಹೆಚ್ಚು ಜನರು ಏನು ಹೇಳ್ತಾರೋ ಇದನ್ನು ನಾನು ಮಾಡ್ತೀನಿ ಅಂತ. ಅಲ್ಲಿ ಮತ್ತೆ ಅತಿ ಹೆಚ್ಚು ಜನರು ಹೇಳ್ತಾರೆ ಅಂದರೆ ನೀವು ಜಾತಿ ಆಧಾರಿತ ಏನಾರ ಪೋಲ್ ಮಾಡ್ತೀರಾ? ಅಲ್ಲಿ ಬೇರೆ ಜಾತಿ ಜನರು ಇದ್ರೆ ಇದು ಮಾಡ್ತೀರಾ? ಇಲ್ಲಿ ಬರೋದೇ ಇಲ್ಲ ಆ ಪ್ರಶ್ನೆ. ಇಲ್ಲಿ ಬರೋದು ನನ್ನ ಹತ್ರ ಇರೋ ನಿಮ್ಮ ದುಡ್ಡನ್ನು ನಿಮ್ಗೆ ಅನುಕೂಲ ಮಾಡಿಕೊಡೋದಕ್ಕೆ ನಾನು ಏನು ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ನನಗೆ ಸಂಬಳನೂ ಕೊಡ್ತೀರಾ, ನನ್ನ ಕೆಲಸ ಏನು? ನಾನು ಚಿಕ್ಕ ವಾರ್ಡಾಗಿ ಹೇಳ್ತಿರೋದು. ದೇಶ ಮತ್ತು ಇಲ್ಲಿಂದ ಟಕ್ಕಂತ ದೇಶಕ್ಕೆ ಹೋಗ್ಬಿಡಿ, ಏನು ಹೇಳಿ ನೀವು ಜಂಪ್ ಆಗ್ತವೆ, ನನಗೆ ಆನ್ಸರ್ ಮಾಡೋಕ್ಕಾಗಲ್ಲ. ನಾನು ಚಿಕ್ಕ ವಿಷಯ ಹೇಳ್ತಿರೋದು, ಒಂದು ವಾರ್ಡಲ್ಲಿ ನೀವೊಬ್ಬ ಕಾರ್ಪೊರೇಟರ್ ಗೆಲ್ಸ್ಬೇಕು ಅಂದರೆ ಅಥವಾ ಆಯ್ಕೆ ಮಾಡಬೇಕು ಅಂದರೆ, ನೋಡಪ್ಪ ನನ್ನ ಹತ್ರ ಅನುದಾನ ಎಷ್ಟಿದೆ ನಂಗೆ ತೋರಿಸ್ಬೇಕು ನೀನು. ಆ ಅನುದಾನದ ನಾವು ಹೇಳ್ತೀವಿ ನಮ್ಗೇನು ಬೇಕು ಅಂತ, ಅದನ್ನ ನೀನು ಸ್ಟೆಪ್ ಬೈ ಸ್ಟೆಪ್ಪು ಕರೆಕ್ಟಾಗಿ ಪಾರದರ್ಶಕತೆಯಿಂದ ಮಾಡ್ಕೊಂಡು ಹೋಗ್ಬೇಕು, ವರದಿ ಕೊಡಬೇಕು. ಇದು ಮೂಲಭೂತ ಸೌಕರ್ಯಗಳಿಗೆ ನೀವು ಮಾಡ್ಕೊಳ್ಳೋ ಒಂದು ದಾರಿ. ಕರೆಕ್ಟ್ ಅಲ್ವಾ? ಎಸ್, ಬದಲಾವಣೆ ಜನಕ್ಕೆ ಬೇಕು, ಆ ಬದಲಾವಣೆ ಏನು ಬೇಕು ಅನ್ನೋ ಕ್ಲಾರಿಟಿಯನ್ನು ನೀವು ಕೊಡ್ತಾ ಇದ್ದೀರಿ. ಬಟ್ ಆ ಟೈಮ್ ಜಾಸ್ತಿ ತಗೊಳ್ತಿದ್ದಾರಾ? ನಿಮ್ಗೆ ಏನು ಲ್ಯಾಕ್ ಅಂತ ಅನ್ಸುತ್ತೆ? ಅಂದರೆ ನನಗೆ ಹೇಳ್ಬೇಕಾಗಿರೋದು ಇಷ್ಟೇ, ಒಂದು ವಾರ್ಡಲ್ಲಿ ಇಷ್ಟೇ ಮಾತಾಡ್ಬೇಕು ನಾನು. ಒಂದು ಕಾನ್ಸ್ಟಿಟ್ಯೂಯೆನ್ಸಿಲಿ MLA ಕಾನ್ಸ್ಟಿಟ್ಯೂನ್ಸಿ ಇನ್ನೊಂದಷ್ಟು ವಿಷಯಗಳು ಬರೋದು, ಅದನ್ನೇ ಮಾತಾಡ್ಬೇಕು ನಾನು. ಓಕೆ, MP ಎಲೆಕ್ಷನ್ ತೊಗೊಂಡಾಗ ಅದರಲ್ಲಿ ಬೇರೆ ವಿಷಯಗಳಿದೆ. ನ್ಯಾಷನಲ್ ಲೆವೆಲ್ಗೆ ಏನಾಗುತ್ತೆ, ನಾನು ಪಾರ್ಲಿಮೆಂಟಲ್ಲಿ ಹೋಗಿ ಏನು ಮಾತಾಡಬೇಕು, ಇದು ಬೇರೆ ವಿಷಯ ಆಗುತ್ತೆ. ಯು ಕೆನಾಟ್ ಕಂಪೇರ್ ಪಾರ್ಲಿಮೆಂಟ್ ಎಲೆಕ್ಷನ್ ತಂದು ವಾರ್ಡ್ ಎಲೆಕ್ಷನ್, ಗ್ರಾಮ ಪಂಚಾಯತ್ ಎಲೆಕ್ಷನ್ ಕಂಪೇರ್ ಮಾಡೋಕ್ಕಾಗಲ್ಲ. ಗ್ರಾಮ ಪಂಚಾಯತಿಲಿ ಬೇಕಾದಷ್ಟೇ ಗ್ರಾಮ ಪಂಚಾಯತಿ ಮಾತಾಡಬೇಕು, ಅಷ್ಟರ ಕ್ಲಾರಿಟಿ ಇರಬೇಕಲ್ಲ ವೋಟರ್ಸ್ಗೆ. ಹಲೋ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಬೃಂದಾ ಆಚಾರ್ಯ. ನೀವು ನೋಡ್ತಾ ಇದ್ದೀರಾ ಡೈಲಿ ಮಾಧ್ಯಮ ಯೂಟ್ಯೂಬ್ ಚಾನೆಲ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.